ಸರ್ ಇಲ್ಲಿ ಹೋಮ್ ವರ್ಕ್ ಅಂತ ಹೇಳಿದ್ರೆ ಯಾವ ರೀತಿಯ ಹೋಮ್ ವರ್ಕ್ ಇತ್ತು ಅಂತ ಹೇಳಿ ಈಗ ಏನಂದ್ರೆ ನಾವು ನೋಡಿದಾಗೆ ವೇದಗಳಲ್ಲಿ ಹೇಳ್ತಾರೆ, ಒಂದಿಷ್ಟು ಪುರಾಣಗಳಲ್ಲಿ ಹೇಳ್ತಾರೆ ರಾಮ ಈ ರೀತಿ ಇದ್ದಂತೆ, ಆ ರೀತಿ ಕಣ್ಣಿತ್ತಂತೆ, ರಾಮ ಲಕ್ಷಣಗಳು ಲಕ್ಷಣಗಳಂತ ಆ ರೀತಿಯಾಗಿ ನೋಡಿದ್ದ ಏನು ಅಂತ. ಹೌದು, ನಮಗೆ ಎಷ್ಟು ರೀತಿ ಹೋಮ್ ವರ್ಕ್ ಮಾಡ್ತೀವಿ ಅಂದ್ರೆ ನಮ್ಮ ಶಿಲ್ಪಶಾಸ್ತ್ರದ ಅಳತೆ ಏನ್ ಹೇಳುತ್ತೆ ಅದೊಂದು ಕಡೆ, ಶಿಲ್ಪಶಾಸ್ತ್ರ ಮಕ್ಕಳ ಅಳತೆ ಏನ್ ಬರುತ್ತೆ ಅಂತ, ಯಾವ ತಾಳಮಾನದಲ್ಲಿ ಬರುತ್ತೆ ಅದೊಂದು ಅಳತೆ. ಆಮೇಲೆ ರಾಮನ ಲಕ್ಷಣಗಳ ಬಗ್ಗೆ ನಮ್ಗೆ ಅಯೋಧ್ಯೆಯಲ್ಲಿ ಏನಂತೇವೆ ಬೋಧನೆ ಆಗುತ್ತೆ. ರಾಮನ ಲಕ್ಷಣಗಳೇನು, ಅಜಾನುಭಾವವಾಗಿರ್ತಾರೆ ಕೈಗಳು, ಅಜಾನುಭಾವವಾಗಿರುತ್ತದೆ ಕೈಗಳೆಲ್ಲ, ಮತ್ತೆ ಕಣ್ಣುಗಳ ಬಗ್ಗೆ ಎಲ್ಲ ರೀತಿಯಾದ ಒಂದು ಥಿಯರಿಟಿಕಲ್ ಡೆಫಿನೇಷನ್ಸ್ ನಮಗೆ ಕೊಡ್ತಾರೆ. ಅದಾದ ನಂತರ ನಮಗೆ ಈ ಮಗು ರೂಪದಲ್ಲಿ ಕಾಣಬೇಕು. ದೇಶದ ಏನಂತೀವಿ ನಾವು, ಪ್ರತಿಯೊಬ್ಬರು ಮನೇಲೂ ಒಂದು ಮಗುವಿನ ಪರಿಚಯ ಇರ್ಬೋದು, ಮಗುವಿನ ಜೊತೆ ಒಂದು ಸಂಬಂಧ ಇರ್ಬೋದು. ಮಗು ನೋಡಿದ್ರೆ ಏನೋ ಒಂದು ಖುಷಿ, ನನಗೆ ಆ ಖುಷಿಯನ್ನ ಹಿಡಿದು ಕೊಡಬೇಕು ದೇಶಕ್ಕೆ ಅಂತ ಮೊದಲಿಂದನೇ ಇತ್ತು. ಯಾಕಂದ್ರೆ ಅದು ನೋಡಿದ್ರೆ ಅಯ್ಯೋ ನಮ್ಮನೇಲೂ ಸಹ ಈ ವಯಸ್ಸಿನಲ್ಲಿ ನಮ್ಮ ಮಗನ ಈ ರೀತಿನೇ ಇದ್ನಲ್ಲ, ಅದು ಬರೀ ರೂಪ ಅಲ್ಲ, ರಾಮನ ಗುಣಗಳು ನಮ್ಮ ಮಕ್ಕಳಲ್ಲಿ ಬರಬೇಕು. ಲಕ್ಷಣ ಅಂದ್ರೆ ಬರೀ ಮಗು ಅಂತಲ್ಲ, ಆ ರೀತಿ ನೋಡಿದಾಗ ರಾಮನ್ನ, ನನ್ನ ಮಗನು ಈ ರೀತಿನೇ ಇದ್ದಾನೆ, ಅವನು ಒಂದು ರಾಮ ನೀತಿ. ರಾಮ ಅಂದ್ರೆ ಹೌದು, ರಾಮನ ಏನಂತೀವಿ ಗುಣಗಳು ನಮ್ಮ ಮಕ್ಕಳಲ್ಲಿ ಬರಬೇಕು, ಅದಕ್ಕೂ ಒಂದು ಸಂಬಂಧ ಕ್ರಿಯೇಟ್ ಮಾಡಬೇಕು ಅಂತ ಯೋಚನೆ ಇತ್ತು. ಯಾಕಂದ್ರೆ ರಾಮ ಎಲ್ಲಾ ರೀತಿಯಲ್ಲೂ ಅವರು ಮರ್ಯಾದಾ ಪುರುಷೋತ್ತಮ ಇರ್ಬೋದು, ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಅವ್ರದ್ದು, ಆಮೇಲೆ ಅವ್ರ ತಂದೆಯನ್ನ ನಡೆಸ್ಕೊಂಡಿದ್ದ ರೀತಿ, ಅವರ ವಾಕ್ಯವನ್ನ ಅವ್ರು ನಡೆಸ್ಕೊಂಡಿದ್ದ ರೀತಿ, ಎಲ್ಲ ರೀತಿಯಲ್ಲೂ ಅವರು ಏನಂತೀವಿ ಒನ್ ಆಫ್ ದ ನಮಗೆ ಆದರ್ಶ ಪುರುಷ. ಸರ್ ಆಯ್ತು, ಈಗ ಕೆತ್ತನೆ ಮುಗಿತು, ಎಲ್ಲವೂ ಇಡೀ ದೇಶ ಕಾಯ್ತಾ ಇತ್ತು ಯಾವ ಮೂರ್ತಿ ಸೆಲೆಕ್ಟ್ ಆಗುತ್ತೆ ಅಂತ ಹೇಳಿ. ನಾವು ಕೂಡ ಎಲ್ಲರೂ ಕೂಡ ಅದನ್ನೇ ಕ್ಯೂರಿಯಾಸಿಟಿ ಇತ್ತು, ತುಂಬಾ ಕುತೂಹಲ ಇದ್ದು. ಕೊನೆದಾಗ ಗೊತ್ತಾಗುತ್ತೆ ನಮ್ಮ ಕರ್ನಾಟಕದ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವಂತ ಮೂರ್ತಿ ಸೆಲೆಕ್ಟ್ ಆಗಿದೆ ಅಂತ ಹೇಳಿ. ಆ ಕ್ಷಣ ಹೇಗಿತ್ತು ಸರ್ ನಿಮ್ಗೆ? ನಮ್ಗಂತೂ ಸಿಕ್ಕಾಪಟ್ಟೆ ಖುಷಿ ಇತ್ತು. ಆ ಕ್ಷಣ ಹೇಗಿತ್ತು ನಿಮ್ಗೆ? ನನಗೆ ಏನ್ ಮಾಡಿದೆ, ನಾನು ಟೋಟಲಿ ಡಿಸ್ಕನೆಕ್ಟ್ ಆಗ್ಬಿಟ್ಟಿದೆ. ಪ್ರಪಂಚ ಈಚೆ ಏನಾಗ್ತಿದೆ ನನಗೆ ಗೊತ್ತೇ ಇಲ್ಲ. ನನ್ನ ಮನೆಯವ್ರ ಜೊತೆ ಮಾತಾಡ್ತಾ ಇದ್ದೆ, ಅವ್ರಿಗೂ ಹೇಳ್ಬಿಟ್ಟಿದ್ದೆ ನನಗೆ ಈಚೆ ಏನ್ ನಡೀತಿದೆ ದಯವಿಟ್ಟು ಏನು ಹೇಳ್ಬಿಡಿ ಅಂತ. ಆಯ್ಕೆ ಪ್ರಕ್ರಿಯೆ ಅದು ಆದ ಕೂಡಲೇ ನಂದು ಆಯ್ಕೆ ಆಯ್ತು ಅಂತ ಹೇಳಿದಾಗ ನಾನು ಯಾವಾಗಲೂ ಅದೇ ಹೇಳ್ತೀನಿ, ಖುಷಿಗಿಂತ ಜಾಸ್ತಿ ನನಗೆ ಗಾಬರಿನೇ ಜಾಸ್ತಿ ಆಗುತ್ತೆ, ತುಂಬಾ ಭಯ ಆಗ್ಬಿಡುತ್ತೆ ಇನ್ನ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಕೆಲಸ, ಇಷ್ಟೊಂದು ಇಡೀ ದೇಶನೇ ಕಾಯ್ತಾ ಇದೆ, 150 ಕೋಟಿ ಜನದ ಮೇಲೆ ಇದನ್ನ ಇವತ್ತು ನೋಡ್ತಾರೆ, ಅವ್ರು ಹೇಗೆ ಇದನ್ನ ಸ್ವೀಕಾರ ಮಾಡ್ತಾರೆ. ಯಾಕಂದ್ರೆ ಎಷ್ಟೋ ಮೂರ್ತಿಗಳು ಯಾರು ನಿರ್ಮಾಣ ಮಾಡಿದಾರೆ ಅನ್ನೋದೇ ಗೊತ್ತಿಲ್ಲ. ಹೌದು ಸರ್. ಆ ನಿಟ್ಟಿನಲ್ಲಿ ಈಗಿನ ಸಮಯದಲ್ಲಿ ಇದನ್ನ ನಿರ್ಮಾಣ ಮಾಡಿದ ಒಬ್ಬ ಶಿಲ್ಪಿನೂ ಪರಿಚಯ ಇದ್ದಾರೆ. ಆ ಶಿಲ್ಪಿ ನಿರ್ಮಾಣ ಮಾಡಿದ ಈ ಒಂದು ಕೃತಿ ಅವರು ದೇವರು ಅಂತ ಸ್ವೀಕಾರ ಮಾಡ್ತಾರಾ, ಅಥವಾ ಅವ್ರು ಹೇಗೆ ಇದನ್ನ ಸ್ವೀಕಾರ ಮಾಡ್ತಾರೆ? ಸ್ವೀಕಾರ ಮಾಡಿದ್ರು ದಕ್ಷಿಣ ಭಾರತದವ್ರು ಹೇಗೆ ಸ್ವೀಕಾರ ಮಾಡ್ತಾರೆ, ಉತ್ತರ ಭಾರತದವ್ರು ಹೇಗೆ ಸ್ವೀಕಾರ ಮಾಡ್ತಾರೆ, ಇದನ್ನ ಯಾವ ರೀತಿ ಜನ ಹೇಗೆ ಇದನ್ನ ಸ್ವೀಕಾರ ಮಾಡ್ತಾರೆ ಅನ್ನೋದು ತುಂಬಾ ದೊಡ್ಡ ಭಯ ಆಗಿತ್ತು ನನಗೆ. ಇನ್ಫ್ಯಾಕ್ಟ್ ನನಗೆ ಇನಾಗ್ರೇಷನ್ ಆಗಿ ಅದು ಜನಕ್ಕೆ ದೇಶಕ್ಕೆ ತೋರಿಸಿ ಅವತ್ತಿನ ದಿವಸ ಏನ್ ಮಾಡ್ತೀನಿ, ನಾನು ಮಾಸ್ಕ್ ಹಾಕೊಂಡೆಲ್ಲ ಜನಗಳನ್ನ ಕೇಳ್ತೀನಿ, ಅಯೋಧ್ಯೆ ದೇವಸ್ಥಾನದಲ್ಲಿ ಸೈಡಲ್ಲಿ ನಿಂತ್ಕೊಂಡು ಹೇಗೆ ಅನ್ನಿಸ್ತು ನಿಮ್ಗೆ, ಹೇಗೆ ಅನ್ನಿಸ್ತು ಅಂತ. ಇನಾಗ್ರೇಷನ್ ಆಗುತ್ತೆ, ವಿಡಿಯೋ ಇಡೀ ದೇಶ ನೋಡುತ್ತೆ, ಎಲ್ಲ ತುಂಬಾ ಖುಷಿ ಪಡ್ತಾರೆ. ಅದು ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ನಾನೇನ್ ಮಾಡಿದೆ, ಮತ್ತೆ ರಾತ್ರಿ ಹೊತ್ತು ಅಲ್ಲೇ ಹೋಗಿ ಜನಗಳನ್ನ ಭಕ್ತರನ್ನ ಕೇಳ್ತಾ ಇದ್ದೆ, ಹೇಗೆ ಅನ್ನಿಸ್ತು. ಹೌದು, ಮಾಸ್ಕ್ ಹಾಕೊಂಡೆಲ್ಲ ಕೇಳ್ತಾ ಇದ್ದೆ, ಹೇಗೆ ಅನ್ನಿಸ್ತು ನಿಮ್ಗೆ, ದೇವ್ರ ವಿಗ್ರಹ ಹೇಗೆ ಅನ್ನಿಸ್ತಾ ಇದೆ. ಆತರ ಹೇಳಿದಾಗ 1-2-3 ಜನ, ಸರ್ ಇದು 6ನೇ ಸಲ ಕ್ಯೂಲ್ ಹೋಗಿ ವಾಪಸ್ ಬರ್ತಾ ಇದ್ದೀನಿ ನಾನು ನೋಡ್ಲಿಕ್ಕೆ ಅಂತ ಹೇಳಿದಾಗ, ನಾನು ಎಲ್ಲಾ ವಯಸ್ಸಿನವ್ರು ಕೇಳ್ತೀನಿ. ಸಾಮಾನ್ಯವಾಗಿ ನಾನು ಯಾರನ್ನು ಏನಂತಾರೆ, ಎಲ್ಲರಿಂದ ನನಗೆ ಇನ್ಪುಟ್ ತುಂಬಾ ಬೇಕಾಗಿರುತ್ತೆ. ಯುವಕರಿಂದ ಇರ್ಬೋದು, ನಮ್ಮ ವಯಸ್ಸಾದವರಿಂದ ಇರ್ಬೋದು, ದಂಪತಿಗಳಿಂದ ಇರ್ಬೋದು, ಎಲ್ಲರ ಹತ್ರ ನಾನು ಕೇಳಿದಾಗ ಎಲ್ಲ ಬಹಳ ಖುಷಿ ಪಡ್ತಾರೆ. ಅವತ್ತು ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೀನಿ. ಆಯ್ಕೆ ಆಗಿದ್ದು ಡಿಸೆಂಬರ್ 28, ಅಧಿಕೃತವಾಗಿ ಅನೌನ್ಸ್ ಮಾಡಿದ್ದು ಜನವರಿ 14, ಉದ್ಘಾಟನೆ ಆಗಿದ್ದು 22. ಈ ಜನವರಿ 28ರಿಂದ ನಾನು 22ನೇ ತಾರೀಕು ತನಕ ನಾನು ಮಲ್ಗೆ ಇಲ್ಲ ಸರಿಯಾಗಿ. ಯಾಕಂದ್ರೆ ಬರೀ ಟೆನ್ಷನ್ ಒಳಗಡೆ ಏನಾಗುತ್ತೆ, ಹೇಗೆ ಸ್ವೀಕಾರ ಮಾಡ್ತಾರೆ. ಸರ್ ಇದು ಸೆಲೆಕ್ಟ್ ಆದ್ಮೇಲೆ ಫಸ್ಟ್ ಕಾಲ್ ಯಾರು ಬಂತು ಸರ್? ಯಾರ್ದು ಬಂತು ಫಸ್ಟ್ ಕಾಲ್ ನಿಮ್ಗೆ? ವಿಗ್ರಹ ಸೆಲೆಕ್ಟ್ ಆಯ್ತು, ಫಸ್ಟ್ ನಾನು ಸೆಲೆಕ್ಟ್ ಆಯ್ತು ಅಂತ ನಮ್ಮ ಮನೆಯವ್ರಿಗೆ ಹೇಳಿರಲಿಲ್ಲ. 28ನೇ ತಾರೀಕು ನಾನು ಸೆಲೆಕ್ಟ್ ಆಯ್ತು. ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಾಯ್ತಲ್ವಾ ಇವ್ರು ಸೆಲೆಕ್ಟ್ ಆಗಿದೆ, ಅರುಣ್ ಯೋಗಿರಾಜ್ ಪ್ರತಿಮೆ ಸೆಲೆಕ್ಟ್ ಆಗಿದೆ ಅಂತ ಹೇಳಿ. ಫಸ್ಟ್ ಕಾಲ್ ಎಲ್ಲಿಂದ ಬಂತು ನಿಮ್ಗೆ? ಫಸ್ಟ್ ನನಗೆ ಪ್ರಹ್ಲಾದ್ ಜೋಶಿ ಅವರು ಸರ್ ಕಾಲ್ ಮಾಡಿದ್ರು. ಫಸ್ಟ್ ಕಾಲ್ ಅವರು ಏನಕ್ಕೆ ಕಾಲ್ ಮಾಡಿದ್ರು ಅಂದ್ರೆ,
ಈ ತರ ಟ್ವಿಟರ್ ಅಲ್ಲಿ ಹಾಕ್ಬಿಟ್ಟಿದೀವಪ್ಪ, ಹ್ಮ್ ಇನ್ನ ನಮಗೆ ವಿಷಯ ಗೊತ್ತಿಲ್ಲ ನಿಜನಾ ಅಂತ ನನ್ನ ಕೇಳಕ್ಕೆ ಮಾಡಿದ್ರು. ಕ್ಲಾರಿಟಿ ತಗೊಳಕ್ಕೆ ನಿಮ್ ಕಾಲ್ ಮಾಡಿರೋದು. ಹಾ ಹೌದು ಸರ್, ಆಯ್ಕೆ ಆಗಿದೆ. ಯಾಕಂದ್ರೆ ಅಧಿಕೃತವಾಗಿ ಇನ್ನು ಅನೌನ್ಸ್ ಆಗಿರಲಿಲ್ಲ. ಆಗಿಲ್ಲ. ಅದಕ್ಕೂ ಮುಂಚೆ ಅವರ ಎಕ್ಸ್ ಖಾತೆಯಲ್ಲಿ ಅದು ಹೌದು ಆಯ್ಕೆ ಆಗಿದೆ ಅಂತ ಬಂದ್ಬಿಟ್ಟಿತ್ತು. ಹ್ಮ್ ಅದನ್ನ ಕನ್ಫರ್ಮ್ ಮಾಡ್ಕೊಳಕ್ಕೆ ನನಗೆ ಪ್ರಹ್ಲಾದ್ ಜೋಶಿ ಸರ್ ಫೋನ್ ಮಾಡಿದ್ರು, ಸೆಂಟ್ರಲ್ ಮಿನಿಸ್ಟರ್. ಅವರು ಮಾತೇನಿದೆ ಸರ್, ಫಸ್ಟ್ ರಿಯಾಕ್ಷನ್ ಸೆಲೆಕ್ಟ್ ಆಗಿದ್ರ ಅಂತ ಹೇಳಿದ್ರೆ ಆ ಸಂತಸ ಯಾವ ರೀತಿ ಆ ಕ್ಷಣ? ಇಲ್ಲ, ಅವರು ಬಹಳ ಸಂತೋಷ ವ್ಯಕ್ತಪಡಿಸಿದ್ರು.